ರಾಹುಲ್ ಪೌರತ್ವ ಕೇಸ್ ಅಸ್ಪಷ್ಟ ತೀರ್ಪು. ನಿನ್ನೆ ಲಖನೌನ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಶ್ರೀ ಅಲೋಕ್ ವರ್ಮಾರವರು ಬೆಳಿಗ್ಗೆ 11ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಕೋರ್ಟ್ ಹಾಲ್ನಲ್ಲಿ ಉಪಸ್ಥಿತರಿದ್ದ ಎಲ್ಲ ವಕೀಲರುಗಳನ್ನ, ಕಕ್ಷಿದಾರರನ್ನ ಕಾಯಿಸ್ತಾ ಕ್ರಿಮಿನಲ್ ಮಿಸ್ಲೇನಿಯಸ್ ಪ್ರಕರಣ 31/2026 ಅಂದ್ರೆ ರಾಹುಲ್ ಗಾಂಧಿ ಅವರ ಬ್ರಿಟಿಷ್ ಪೌರತ್ವಕ್ಕೆ ಸಂಬಂಧಿಸಿದ ಆ ಕ್ರಿಮಿನಲ್ ಪ್ರಕರಣದ ತೀರ್ಪನ್ನ ಈಗ ಘೋಷಿಸ್ತೇನೆ ಅಂತ ಮುಂದೂಡ್ತಾ ಬಂದ್ರು. ಬೆಳಗ್ಗೆ 11ರಿಂದ ಸಂಜೆ 6 ಗಂಟೆ 5 ನಿಮಿಷದವರೆಗೂ ಕೂಡ ಮುಂದೂಡ್ತಾ ಬಂದ ಮಾನ್ಯ ನ್ಯಾಯಾಧೀಶರು ಕಡೆಗೂ ತಮ್ಮ ತೀರ್ಪನ್ನ ಪ್ರಕಟಿಸಿದ್ದು 6 ಗಂಟೆ 5 ನಿಮಿಷಕ್ಕೆ, ಸಂಜೆ 6 ಗಂಟೆ 5 ನಿಮಿಷಕ್ಕೆ. ಆ ತೀರ್ಪಿನ ತಾತ್ಪರ್ಯ ಇಷ್ಟೇ. ಮಾನ್ಯ ನ್ಯಾಯಾಧೀಶರು ಹೇಳಿದ್ದೇನು ಅಂತಂದ್ರೆ, ಯಾವುದೇ ವ್ಯಕ್ತಿಯ ಪೌರತ್ವವನ್ನ ತೀರ್ಮಾನಪಡಿಸುವ ಅಂದ್ರೆ ಪೌರತ್ವವನ್ನ ಇತ್ಯರ್ಥಪಡಿಸುವ ಅಧಿಕಾರ ಈ ಕೋರ್ಟಿನ ವ್ಯಾಪ್ತಿಗಿಲ್ಲ. ಇದು ಫಿರ್ಯಾದುದಾರರು ಸಲ್ಲಿಸಿದ ಈ ಅರ್ಜಿ ಇದು ಕಾನೂನಿನ ಪ್ರಕ್ರಿಯೆ ದುರುಪಯೋಗವಾಗಿದೆ. ಇಟ್ಸ್ ಅನ್ ಅಬ್ಯೂಸ್ ಆಫ್ ದಿ ಪ್ರಾಸೆಸ್ ಆಫ್ ಲಾ ಅಂತ ಹೇಳ್ಬಿಟ್ರು. ಡಿಟರ್ಮಿನೇಷನ್ ಆಫ್ ಸಿಟಿಸನ್ಶಿಪ್ ಆಫ್ ಎ ಪರ್ಸನ್ ಡಸಂಟ್ ಕಮ್ ವಿದಿನ್ ದ ಜುರಿಸ್ಡಿಕ್ಷನ್ ಆಫ್ ದಿಸ್ ಕೋರ್ಟ್ ಅಂತ. ಈ ಕೋರ್ಟಿನ ವ್ಯಾಪ್ತಿಗೆ ಬರೋದಲ್ಲ ಈ ನಾಗರಿಕತ್ವದ ಪ್ರಶ್ನೆಯನ್ನ ಇತ್ಯರ್ಥಪಡಿಸೋ ಅಧಿಕಾರ. ಆದ್ರಿಂದ ಇದನ್ನ ನಾವು ತಿರಸ್ಕರಿಸ್ತೇವೆ, ಇದನ್ನ ಮಾನ್ಯ ಮಾಡಲ್ಲ ಅಂತ ತೀರ್ಪು ಕೊಟ್ಬಿಟ್ರು. ಇಲ್ಲಿ ವಿಶೇಷತೆ ಏನು ಅಂತಂದ್ರೆ, ಕಳೆದ ಜನವರಿ ಮೊದಲನೇ ವಾರದಿಂದ ಜನವರಿ 5ರಿಂದ 14ನೇ ತಾರೀಕಿನವರೆಗೂ ಸತತವಾಗಿ 8 ದಿನಗಳ ಅವಧಿಗೆ ಅಂದ್ರೆ ಸುಮಾರು 20 ತಾಸುಗಳವರೆಗೂ ಕೂಡ ಫಿರ್ಯಾದುದಾರ ಶಿಶಿರ್ ವಿಘ್ನೇಶ್ರಿಂದ ಖುದ್ದಾಗಿ ಅವರ ವಾದ ಮಂಡನೆಯನ್ನು ಆಲಿಸಿದ್ರು ನ್ಯಾಯಾಧೀಶರು. ಅವರು ಸಲ್ಲಿಸಿದ 310 ಪುಟಗಳ ದೂರನ್ನ ಮಾನ್ಯ ಮಾಡಿದ್ರು. ತದನಂತರ ಅವರ ನ್ಯಾಯಾಧೀಶರ ಆದೇಶದಂತೆ ಸುಮಾರು 200 ಪುಟಗಳ ಲಿಖಿತ ವಾದವನ್ನು ಕೂಡ ಸಲ್ಲಿಸಿದ್ರು. ಅದ್ರ ಜೊತೆಗೆ 45 ಅನೆಕ್ಷರ್ಗಳ ಮೂಲಕ ತಮಗೆ ಲಭ್ಯವಿದ್ದ ಎಲ್ಲ ಪುರಾವೆಗಳನ್ನ ಸಲ್ಲಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪೌರತ್ವವನ್ನ ಪಡೆದಿದ್ದಾರೆ, ಅಂದ್ರೆ ಭಾರತದ ನಾಗರಿಕತ್ವವನ್ನು ಪಡ್ಕೊಂಡಿದ್ದಾರೆ, ಜೊತೆಗೆ ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ. ಈ ರೀತಿ ದ್ವಿಪೌರತ್ವವನ್ನ ಪಡ್ಕೊಂಡಿರುವ ತಮ್ಮ ವಾಸ್ತವ ಸಂಗತಿಯನ್ನ ನಿರಂತರವಾಗಿ ಚುನಾವಣಾ ಆಯೋಗಕ್ಕೆ ಬಚ್ಚಿಟ್ಬಿಟ್ಟು ಅಫಿಡವಿಟ್ ಸಲ್ಲಿಸ್ತಾ ಬಂದ್ರು. ಸತತವಾಗಿ 5 ಲೋಕಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆದ್ದು ಇವತ್ತು ಪ್ರತಿಪಕ್ಷದ ನಾಯಕನ ಸ್ಥಾನವನ್ನು ಅಲಂಕರಿಸಿರೋ ರಾಹುಲ್ ಗಾಂಧಿ ಅವರು ಭಾರತದ ಜನಪ್ರತಿನಿಧಿಗಳ ಕಾಯ್ದೆಗೆ ತದ್ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಭಾರತದ ಚುನಾವಣಾ ವ್ಯವಸ್ಥೆಗೆ ವಂಚನೆ ಮಾಡ್ತಾ ಬಂದಿದ್ದಾರೆ. ಆದ್ರಿಂದ ಈ ಪ್ರಕರಣದಲ್ಲಿ FIR ದಾಖಲಿಸುವಂತೆ ಆದೇಶ ಕೊಡಿ ಅಂತ ಮಾತ್ರ ಕೇಳಿದ್ರು. ಅವರ ಪೌರತ್ವವನ್ನ ಇತ್ಯರ್ಥಪಡಿಸುವ ಅಧಿಕಾರ ಇದೆಯೋ ಇಲ್ವೋ ಅನ್ನೋದನ್ನ ಕೇಳಿರ್ಲೇ ಇಲ್ಲ. ಇಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳನ್ನ ಆಧರಿಸ್ಬಿಟ್ಟು ಅದರ ಜೊತೆಗೆ ಇನ್ನೂ ಹಳೆಯದಾದ ವಿದೇಶಿ ಪೌರತ್ವ ಕಾಯ್ದೆ, ಪಾಸ್ಪೋರ್ಟ್ ಕಾಯ್ದೆ ಮತ್ತು ಭಾರತೀಯ ನ್ಯಾಯ ಸಂಹಿತೆಯ ಅನುಗುಣವಾಗಿ ವಿವಿಧ ರೀತಿಯ ಸೆಕ್ಷನ್ಗಳನ್ನು ಆಧರಿಸ್ಬಿಟ್ಟು ಅರ್ಜಿದಾರರು ಸಮಗ್ರ ಪುರಾವೆ ಸಮೇತ ದಾಖಲೆಗಳನ್ನು ಸಲ್ಲಿಸಿದ್ರು. ಇವರು ಸಲ್ಲಿಸಿದ ದಾಖಲೆಗಳನ್ನು ಕೂಡ ಮಾನ್ಯ ಮಾಡಿದ್ರು. ಅದು ಕಾಗದ ಪತ್ರಗಳ ಸ್ವರೂಪದಲ್ಲಿತ್ತು. ಒಂದು ಪೆನ್ ಡ್ರೈವ್ ಕೂಡ ಸಲ್ಲಿಕೆ ಮಾಡಿದ್ರು ಮತ್ತು ಕೆಲವು ಹಾರ್ಡ್ ಡಿಸ್ಕ್ಗಳನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಅವರು ಸಲ್ಲಿಸಿದ ಎಲ್ಲ ಪುರಾವೆಗಳನ್ನ ಮಾನ್ಯ ಮಾಡಿದ ಸನ್ಮಾನ್ಯ ನ್ಯಾಯಾಧೀಶರು ಅಂತಿಮವಾಗಿ ಒಬ್ಬ ಪ್ರಜೆಯ ಪೌರತ್ವವನ್ನ ದೃಢೀಕರಿಸುವ ಅಧಿಕಾರ ಈ ಕೋರ್ಟಿನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಹಾಗಿದ್ರೆ ಪ್ರಾಥಮಿಕ ಹಂತದಲ್ಲೇ ಮೊದಲ ದಿನವೇ ಇದನ್ನ ತಿರಸ್ಕರಿಸಬಹುದಾಗಿತ್ತು. ನೀವು ಸಲ್ಲಿಸಿರೋ ಕೋರಿಕೆ ಈ ಕೋರ್ಟಿನ ವ್ಯಾಪ್ತಿಗೆ ಬರಲ್ಲ, ನಾನು ಈ ಪ್ರಕರಣದ ವಿಚಾರ ನಡೆಸಲ್ಲ ಅಂತ ಹೇಳ್ಬಿಟ್ಟಿದ್ರೆ ಮುಗಿದು ಹೋಗ್ತಾ ಇತ್ತು. ಆದ್ರೆ ಇಲ್ಲಿ ಅಲಹಾಬಾದ್ ಹೈಕೋರ್ಟಿನ ಆದೇಶ ಇತ್ತು. ನೀವು ಇದು ಅತ್ಯಂತ ಗಹನವಾದ ಸಂಗತಿಗಳು, ರಾಷ್ಟ್ರದ ರಾಜಕೀಯ ವ್ಯವಸ್ಥೆಗೆ ಸಂಬಂಧಿಸಿದ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಕರಣವಾದ್ರಿಂದ ತಾವು ದಿನಂಪ್ರತಿ ವಿಚಾರಣೆ ನಡೆಸಿಬಿಟ್ಟು ಈ ಪ್ರಕರಣವನ್ನ ಇತ್ಯರ್ಥ ಮಾಡಬೇಕು ಅಂತ ಆದೇಶ ಕೊಟ್ಟಿತ್ತು. ಅದಷ್ಟೇ ಅಲ್ಲ, ಇದಕ್ಕೂ ಮುಂಚೆ ಈ ಪ್ರಕರಣ ರಾಯಬರೇಲಿಯ MP MLA ಕೋರ್ಟಿನ ವ್ಯಾಪ್ತಿಗೆ ಬಂದಿತ್ತು. ಅಂದ್ರೆ ನವೆಂಬರ್ ತಿಂಗಳಲ್ಲೇ ರಾಯಬರೇಲಿಯ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇದು ಮಿಸ್ಲೇನಿಯಸ್ ಕ್ರಿಮಿನಲ್ ಪ್ರಕರಣ ಸಂಖ್ಯೆ 3156/2025 ಅಂತಿತ್ತು. ಆದ್ರೆ ಅಲ್ಲಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರಿಂದ ಕಲಾಪ ಭಂಗ ಆಗ್ತಾ ಇದ್ರಿಂದ ಫಿರ್ಯಾದುದಾರರಿಗೆ ಜೀವ ಭಯದ ಹೆದರಿಕೆ ಇದೆ ಅಂತ ಸಂಗತಿ ಗೊತ್ತಾದ್ರಿಂದ ಮತ್ತೆ ಅಲಹಾಬಾದ್ ಹೈಕೋರ್ಟಿನ ನ್ಯಾಯಪೀಠವೇ, ಏಕಸದಸ್ಯ ಪೀಠವೇ ಇದನ್ನ ರಾಯಬರೇಲಿಯಿಂದ ಲಖನೌ MLA MP ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿತ್ತು. ಜೊತೆಗೆ ನ್ಯಾಯಾಧೀಶರಿಗೆ ಸ್ಪಷ್ಟವಾದ ಆದೇಶವನ್ನು ಕೂಡ ಕೊಟ್ಟಿತ್ತು. ಅಕಸ್ಮಾತ್ ಆಗಿ ಪ್ರಾಥಮಿಕ ಪರಿಶೀಲನೆಯಲ್ಲಿಯೇ ಫಿರ್ಯಾದುದಾರರು ಸಲ್ಲಿಸಿದ ಅರ್ಜಿಯಲ್ಲಿ ಏನು ಸತ್ಯಾಂಶ ಇಲ್ಲ, ತಳಬುಡ ಇಲ್ಲ ಅಂತ ಗೊತ್ತಾಗಿದ್ರೆ
ಯಾಕೆ ಹೈಕೋರ್ಟ್ ಇಷ್ಟೊಂದು ಮುತುವರ್ಜಿ ವಹಿಸಿ ಈ ಪ್ರಕರಣವನ್ನ ಈ ಕೆಳ ನ್ಯಾಯಾಲಯದ ವ್ಯಾಪ್ತಿಗೆ ಸಲ್ಲಿಸ್ತಾ ಇತ್ತು ಹೇಳಿ. ಮಾನ್ಯ ನ್ಯಾಯಾಧೀಶರು ಹೇಳಿದ್ದಿಷ್ಟು, ಇದು ಮ್ಯಾಜಿಸ್ಟ್ರೇಟ್ ದರ್ಜೆಯ ನ್ಯಾಯಾಲಯವಾದ್ರಿಂದ ಇದನ್ನ ಇತ್ಯರ್ಥಪಡಿಸೋ ಅಧಿಕಾರ ನಮಗಿಲ್ಲ, ಆದ್ರಿಂದ ತಿರಸ್ಕರಿಸ್ತೇವೆ. ಅದ್ರ ಜೊತೆಗೆ ಫಿರ್ಯಾದಿದಾರರ ವಿರುದ್ಧ ಒಂದು ಟಿಪ್ಪಣಿಯನ್ನು ಕೂಡ ಮಾಡಿದ್ದಾರೆ, ಇವರು ಕಾನೂನು ಪ್ರಕ್ರಿಯೆಯನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತಂದ್ಬಿಟ್ಟು. ಅಂದಾಗೆ ಬೆಂಗಳೂರಿನ ನಿವಾಸಿ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶಿಶಿರ್ ವಿಘ್ನೇಶ್ ಯಾವುದೇ ವಕೀಲರ ನೆರವಿಲ್ಲದೆ ಖುದ್ದಾಗಿ ಈ ಪ್ರಕರಣವನ್ನ ನಿರ್ವಹಿಸಿದ್ರು. ತಾವೇ ಕೋರ್ಟ್ ನಲ್ಲಿ ವಾದ ಮಂಡನೆ ಮಾಡ್ತಾ ಬಂದಿದ್ರು. ಕೇವಲ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅಷ್ಟೇ ಅಲ್ಲ, ಅಲಹಾಬಾದ್ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅವರು ತಮ್ಮ ಹೋರಾಟವನ್ನು ಆರಂಭಿಸಿದ್ದೇ ಜುಲೈ 1, 2024ರಿಂದ. ಆಗ ತಾನೇ ಮೋದಿ ಸರ್ಕಾರ ಅಧಿಕಾರ ವಹಿಸಿಕೊಂಡು 1 ವರ್ಷ ಆಗಿತ್ತು. ಅಂದ್ರೆ ಜೂನ್ 4ಕ್ಕೆ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗಿತ್ತು. ಅದಾದ ನಂತರ ಜುಲೈ 1ಕ್ಕೆ ಇವರು ರಾಹುಲ್ ಗಾಂಧಿ ಅವರು ದ್ವಿಪೌರತ್ವ ಹೊಂದಿರೋದ್ರಿಂದ, ಬ್ರಿಟಿಷ್ ಪೌರತ್ವವನ್ನು ಹೊಂದಿರೋದ್ರಿಂದ ಅವರ ಲೋಕಸಭಾ ಸದಸ್ಯತ್ವವನ್ನೇ ರದ್ದುಗೊಳಿಸಬೇಕು, ಭಾರತೀಯ ನಾಗರಿಕತ್ವವನ್ನೇ ರದ್ದುಪಡಿಸಬೇಕು ಅಂತ ಕೋರ್ಬಿಟ್ಟು ಅಲಹಾಬಾದ್ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಹೋಗಿದ್ರು. ಅಲ್ಲಿಂದ ಶುರುವಾದ ಹೋರಾಟ ಕಡೆಗೂ ಕೂಡ ಕಳೆದ ನವೆಂಬರ್ನಲ್ಲಿ ರಾಯಬರೇಲಿಯ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬಂದಿತ್ತು. ಅಲ್ಲಿಂದ ಲಕ್ನೋ ನ್ಯಾಯಪೀಠಕ್ಕೆ ವರ್ಗಾವಣೆ ಆಯಿತು. ಲಕ್ನೋ ಜನಪ್ರತಿನಿಧಿಗಳ ನ್ಯಾಯಾಲಯ ಇದೊಂದು ವಿಚಿತ್ರ ಸ್ವರೂಪದ ಒಂದು ತೀರ್ಪನ್ನ ಕೊಟ್ಟಿದೆ. ಇದರಿಂದ ಫಿರ್ಯಾದಿದಾರರಿಗೆ ಮೊದಲ ಹಂತದಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ನಿಜ, ಆದರೆ ಇದರಿಂದ ಧೃತಿಗೆಡದ ಶಿಶಿರ್ ವಿಘ್ನೇಶ್ ನಿನ್ನೆ ಲಕ್ನೋನಲ್ಲಿ ತಮ್ಮನ್ನು ಸಂಪರ್ಕಿಸಿದ ಸುದ್ದಿ ಮಾಧ್ಯಮಗಳ ಎದುರು ಮಾತಾಡ್ತಾ, ಕೋರ್ಟು ಬಹುಶಃ ಸನ್ಮಾನ್ಯ ನ್ಯಾಯಮೂರ್ತಿಗಳು ನಮ್ಮ ಕೋರಿಕೆಯನ್ನು ಸರಿಯಾಗಿ ಗ್ರಹಿಸಿಲ್ಲ, ನಮ್ಮ ಕೋರಿಕೆ ಕೇವಲ ರಾಹುಲ್ ಗಾಂಧಿ ಅವರ ವಿರುದ್ಧ FIR ದಾಖಲಿಸೋದು ಮಾತ್ರ ಸೀಮಿತವಾಗಿತ್ತು, ಪೌರತ್ವದ ಪ್ರಶ್ನೆಯನ್ನ ಅಂತಿಮವಾಗಿ ಮೇಲಿನ ಕೋರ್ಟ್, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥವಾಗಬಹುದಿತ್ತೋ ಏನೋ, ಆದ್ರಿಂದ ನಮ್ಮ ಹೋರಾಟ ಇಲ್ಲಿಗೆ ನಿಂತಿಲ್ಲ, ನಾವು ಸೆಷನ್ಸ್ ಕೋರ್ಟ್ಗೆ ಅಪೀಲ್ ಅನ್ನು ಸಲ್ಲಿಸ್ತೇವೆ, ನಮ್ಮ ಬಳಿ ಲಭ್ಯವಿರುವ ಎಲ್ಲ ದಾಖಲೆಗಳು ಅವು ದೃಢೀಕೃತ ದಾಖಲೆ ಆಗಿದ್ರಿಂದ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದೊಂದು ವಿಚಿತ್ರವಾದ ಸನ್ನಿವೇಶ. ಎಲ್ಲ ಬಗೆಯ ದೃಢೀಕರಿಸಿದ ದಾಖಲೆಗಳು ಅಂದ್ರೆ ಬ್ರಿಟಿಷ್ ಸರ್ಕಾರದ ಗೃಹ ಇಲಾಖೆ, ಅಲ್ಲಿನ ಇಮಿಗ್ರೇಷನ್ ಮತ್ತು ವೀಸಾ ಇಲಾಖೆ ಜೊತೆಗೆ ಭಾರತ ಸರ್ಕಾರದ ಗೃಹ ಇಲಾಖೆಯಲ್ಲಿರೋ ವಿದೇಶಿ ನಾಗರಿಕರು ಮತ್ತು ಪಾಸ್ಪೋರ್ಟ್ಗೆ ಸಂಬಂಧಪಟ್ಟ ವಿಭಾಗಗಳಲ್ಲಿ ಎಲ್ಲ ಕಡೆಯಿಂದ ದೃಢೀಕರಿಸಿದ ದಾಖಲೆಗಳನ್ನ RTI ಆಕ್ಟ್ ಮೂಲಕ ಇವರು ಪಡ್ಕೊಂಡಿದ್ರು. ಆಮೇಲೆ ಅವರ ಬ್ರಿಟಿಷ್ ಪಾಸ್ಪೋರ್ಟ್ ನ ಪ್ರತಿಯನ್ನ ಮುಚ್ಚಿದ ಕವರ್ನಲ್ಲಿ, ಸೀಲ್ ಮಾಡಿದ ಕವರ್ನಲ್ಲಿ ಮಾನ್ಯ ನ್ಯಾಯಾಧೀಶರಿಗೆ ಸಲ್ಲಿಸಿದ್ರು. ಇವರು ಸಲ್ಲಿಸಿದ ಎಲ್ಲ ದಾಖಲೆಗಳನ್ನ ಅಧಿಕೃತವಾಗಿ ಸ್ವೀಕರಿಸಿದ ಬಳಿಕ ಕೂಡ ಕಡೆಗೂ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ತೀರ್ಪು ಕೊಟ್ಟಿದ್ದಾರೆ. ಇದೊಂದು ವಿಚಿತ್ರವಾದ ಸನ್ನಿವೇಶ. ಹೊಸ ದಿಗಂತದ ವೀಕ್ಷಕರುಗಳು ಈ ಪ್ರಕರಣಕ್ಕೆ ಕುರಿತಂತೆ ತುಂಬಾ ಕುತೂಹಲವನ್ನು ಮುಟ್ಕೊಂಡಿರ್ಬೋದು. ನಿನ್ನೆವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ನಿರಾಶೆ ಆಗಿರಬಹುದು, ಆದ್ರೆ ಹೋರಾಟ ನಿಂತಿಲ್ಲ. ಇದು ಒಂದು ತಾತ್ಕಾಲಿಕ ಜೀವದಾನ ರಾಹುಲ್ ಗಾಂಧಿ ಅವ್ರಿಗೆ. ಅಂದಹಾಗೆ ರಾಹುಲ್ ಗಾಂಧಿ ಅವರು ಈ ಕ್ಷಣಕ್ಕೂ ಕೂಡ ಒಬ್ಬ ಡಿಫೆನ್ಸ್ ಲಾಯರ್ನ ಎಂಗೇಜ್ ಮಾಡಿರಲಿಲ್ಲ, ಪ್ರಕರಣದಲ್ಲಿ ವಿದ್ಯುಕ್ತವಾಗಿ ಪ್ರವೇಶನೂ ಮಾಡಿರಲಿಲ್ಲ. ಆದ್ರೆ ಅವರಿಗೆ ಸಂಬಂಧಪಟ್ಟ ಅನೇಕ ಜನ ಜೂನಿಯರ್ ಲಾಯರ್ಗಳು ಕೋರ್ಟ್ನಲ್ಲಿ ಉಪಸ್ಥಿತರಿದ್ದು ಕಲಾಪವನ್ನ ನೋಟ್ ಮಾಡ್ಕೊಳ್ತಾ ಇದ್ರು. ನೋಡ್ಬೇಕು, ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಶ್ವಾಸ ಇರೋರೆಲ್ಲರೂ ಕೂಡ ನಿರಾಶರಾಗಬಾರ್ದು. ಈ ಪ್ರಮಾಣದ ದಾಖಲೆಗೆ ಇರುವಾಗ ಅಕಸ್ಮಾತ್ತಾಗಿ ಇದು ತಳಬುಡವಿಲ್ಲದ ದಾಖಲೆಗಳು ಅಂತಿದ್ರೆ, ತಳಬುಡವಿಲ್ಲದ ಆರೋಪ, ಮಿಥ್ಯಾರೋಪ ಅನ್ನೋ ಒಂದು ಅನುಮಾನ ಖಚಿತವಾಗಿದ್ರೆ ಸ್ವತಃ ರಾಹುಲ್ ಗಾಂಧಿ ಅವರು ಯಾವತ್ತೋ ಸಾರ್ವಜನಿಕವಾಗಿ ಘೋಷಣೆ ಮಾಡ್ಕೋಬೋದಾಗಿತ್ತು, ತಮ್ಮ ಪೌರತ್ವ ಎಂಥದ್ದು, ತಾವು ಕೇವಲ ಭಾರತದ ನಾಗರಿಕರೋ ಅಥವಾ ಬ್ರಿಟಿಷ್ ಪ್ರಜೆಯಾಗಿ ಇನ್ನೂ ಮುಂದುವರೆದಿದ್ದಾರೋ ಅಂತ. ಈ ಫಿರ್ಯಾದಿದಾರರು ಯಾವ ಮಟ್ಟದ ದಾಖಲೆಯನ್ನು ಪಡ್ಕೊಂಡಿದ್ರು ಅಂತಂದ್ರೆ, 1994-95ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ MPhil ವಿದ್ಯಾರ್ಥಿಯಾಗಿದ್ದ ರಾಹುಲ್ ಗಾಂಧಿ ಅವರು ಅವತ್ತು ರಾಹುಲ್ ವಿನ್ಸಿ ಅನ್ನೋ ಹೆಸರನ್ನ ಬಳಸ್ಕೊಂಡಿದ್ರು. ಅದರಿಂದ ಇಂಪರ್ಸನೇಷನ್ ಆರೋಪ ಕೂಡ ಮಾಡಿದ್ರು. ಬೇರೆ ಹೆಸರಿನಲ್ಲಿ ಬ್ರಿಟನ್ಗೆ ಹೋಗ್ಬಿಟ್ಟು ಇವರು ಉನ್ನತ ವ್ಯಾಸಂಗ ನಡೆಸಿದ್ರು, ಅಲ್ಲೊಂದು ಖಾಸಗಿ ಕಂಪನಿ ಓಪನ್ ಮಾಡಿದ್ರು. ಆ ಕಂಪನಿಯ ದಾಖಲೆಗಳಲ್ಲಿ ಕೂಡ ತಮ್ಮ ಹೆಸರನ್ನ ರಾಹುಲ್ ವಿನ್ಸಿ ಅಂತ ನಮೂದಿಸ್ತಾ ಇದ್ರು. ಆ ವಿನ್ಸಿ ಅನ್ನೋ ಸರ್ನೇಮ್ ಎಲ್ಲಿಂದ ಬಂದಿತ್ತು ಅನ್ನೋದು ಕೂಡ ಖಚಿತ ಪುರಾವೆಗಳ ಸಮೇತ ಕೋರ್ಟ್ ಎದುರಿಗೆ ಮಂಡಿಸಿದ್ರು. ಅದ್ರ ಜೊತೆಗೆ ಭಾರತ ಸರ್ಕಾರ ಮತ್ತು ಬ್ರಿಟಿಷ್ ಸರ್ಕಾರದ ನಡುವೆ ನಡೆದ ಇಮೇಲ್ ಪತ್ರಗಳ ಸಂಗ್ರಹವನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ರು. ಇಷ್ಟೆಲ್ಲ ದಾಖಲೆಗಳಿದ್ದಾಗಲೂ ಕೂಡ ಒಂದು ಪ್ರತಿಕೂಲ ಫಲಿತಾಂಶ ಬಂದಿದೆ. ಬಹುಶಃ ಇದು ಮೊದಲ ಹಂತ. ಫಿರ್ಯಾದಿದಾರರಾದ ಶಿಶಿರ್ ವಿಘ್ನೇಶ್ ಮತ್ತೆ ತಮ್ಮ ಹೋರಾಟವನ್ನ ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೊಂದು 2 ದಿನಗಳಲ್ಲಿ ಬರುವ ಸೋಮವಾರದೊಳಗಾಗಿ ಅಲ್ಲಿನ ಸೆಷನ್ಸ್ ನ್ಯಾಯಾಲಯದ ಎದುರು ಈ ಪ್ರಸ್ತುತ ತೀರ್ಪಿನ ವಿರುದ್ಧ ಅವರು ಅಪೀಲನ್ನು ಸಲ್ಲಿಸ್ತಾರೆ. ಇದು ಹೇಳ್ತಾ, ರಾಹುಲ್ ಗಾಂಧಿ ಅಂತ ಪ್ರತಿಷ್ಠಿತ ವ್ಯಕ್ತಿಗಳು ಈ ತರದ ಪ್ರಮಾದ ಮಾಡ್ಲಿಕ್ಕೆ ಸಾಧ್ಯವಾ?
ಎರಡೆರಡು ದೇಶಗಳ ಪೌರತ್ವವನ್ನು ಇಟ್ಕೊಂಡ್ಬಿಟ್ಟು ಭಾರತದ ಜನಪ್ರತಿನಿಧಿ ಕಾನೂನನ್ನು ಉಲ್ಲಂಘಿಸಿ ಇಡೀ ರಾಷ್ಟ್ರಕ್ಕೆ ವಂಚನೆ ಮಾಡಿ ಸತತವಾಗಿ ಚುನಾವಣೆಗಳನ್ನ ಗೆಲ್ತಾ ಬಂದಿದ್ದಾರಾ? ಈ ವಿಚಾರ ಅಂತಿಮವಾಗಿ ಇತ್ಯರ್ಥವಾಗುವವರೆಗೂ ಕೂಡ ನಮಗೆ ಕಾಡಿಸ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.